ನೀವೇನಾದರೂ ದುಡ್ಡು ಮಾಡಬೇಕು ಅಂತಂದರೆ ಕನಿಷ್ಠ ಅಂತಂದ್ರೂ ನೀವು ಕಾಂಪೌಂಡಿಂಗ್ ಬಗ್ಗೆ ತಿಳ್ಕೊಳ್ಳೇಬೇಕು. ದುಡ್ಡನ್ನು ಬೆಳೆಸೋದಕ್ಕಾಗಲಿ ನಾಲೆಡ್ಜನ್ನು ಬೆಳೆಸೋದಕ್ಕಾಗಲಿ ಕಾಂಪೌಂಡಿಂಗ್ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಹಾಗಾದರೆ ಏನಿದು ಕಾಂಪೌಂಡಿಂಗ್? ಈ ಕಾಂಪೌಂಡಿಂಗ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ಹಾಗೆ ಈ ಕಾಂಪೌಂಡಿಂಗ್ ಅನ್ನೋದು ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ಯಾವ ರೀತಿಯಾಗಿ ನಾವು ಇದನ್ನು ಬಳಸ್ಕೊಳ್ಳಬಹುದು? ಮೊದಲನೇದಾಗಿ ದುಡ್ಡು ಮಾಡೋದಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ? ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಮಾಡೋದಕ್ಕೆ ತುಂಬ ಇಷ್ಟ ಇರುತ್ತೆ. ಆದರೆ ದುಡ್ಡು ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕನ್ಸಿಸ್ಟೆನ್ಸಿ ಅಥವಾ ಕಾಂಪೌಂಡಿಂಗ್. ಫಾರ್ ಎಕ್ಸಾಂಪಲ್, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತೀರಾ, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತೀರಾ, ಅಥವಾ ಯಾರಿಗೋ ಬಡ್ಡಿಗೆ ಹಣನ ಕೊಡ್ತೀರಾ, ಅಥವಾ ಬ್ಯಾಂಕಲ್ಲಿ ಒಂದು ಡೆಪಾಸಿಟನ್ನು ಇಡ್ತೀರಾ. ಪ್ರತಿ ತಿಂಗಳು ನೀವು ಇಂತಿಷ್ಟು ಅಮೌಂಟು ಅಂತ ಇಡ್ತಾ ಹೋದ್ರಿ ಅಂತಂದರೆ 1 ವರ್ಷಕ್ಕೆ ನೀವು 12 ಬಾರಿ ಹಣನ ಇಟ್ಟಂಗಾಗುತ್ತೆ. ಅದೇ ಪ್ರತಿದಿನ ನೀವು ಇಡ್ತಾ ಹೋದ್ರಿ ಅಂತಂದರೆ 1 ವರ್ಷಕ್ಕೆ 365 ಟೈಮ್ಸ್ ನೀವು ದುಡ್ಡನ್ನು ಇಡ್ತಾ ಹೋಗ್ತೀರಾ. ಈ ಹಣಕ್ಕೆ ಬಡ್ಡಿ ಅಥವಾ ರಿಟರ್ನ್ಸ್ ನಿಮಗೆ ಕಾಂಪೌಂಡಿಂಗ್ ರೂಪದಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ನೀವು ಮೊದಲನೇ ದಿನದಿಂದನೇ ಸ್ಟಾರ್ಟ್ ಮಾಡಿದಂಥ ಹಣಕ್ಕೆ 1 ತಿಂಗಳ ಆದ ಬಳಿಕ ನಿಮಗೆ ಒಂದಷ್ಟು ರಿಟರ್ನ್ಸ್ ಅಂತ ಸಿಗುತ್ತೆ. ಆ ಸಿಕ್ಕಿರುವ ರಿಟರ್ನ್ಸ್ಗೆ ಕೂಡ ನಿಮಗೆ ಒಂದಷ್ಟು ಹಣ ಮತ್ತೆ ರಿಟರ್ನ್ ಸಿಗ್ತಾ ಹೋಗುತ್ತೆ. ಇದನ್ನು ಕರೀತಾರೆ ಕಾಂಪೌಂಡಿಂಗ್ ಅಂತ. ಈಸಿಯಾಗಿ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ, ನೀವೇನಾದರೂ 1 ಲಕ್ಷ ರೂಪಾಯಿನ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ನಲ್ಲಿ ಸೇವ್ ಮಾಡ್ತಾ ಹೋಗ್ತೀರಾ. ಬ್ಯಾಂಕ್ನಲ್ಲಿ ನಿಮಗೆ 10% ನಿಮಗೆ ಬಡ್ಡಿ ಸಿಗ್ತಾ ಹೋಗುತ್ತೆ ವರ್ಷಕ್ಕೆ. ಅಂದರೆ 12 ಲಕ್ಷ ರೂಪಾಯಿಯನ್ನು ನೀವು 1 ವರ್ಷಕ್ಕೆ ಕಟ್ಟಿರ್ತೀರ. ಆದರೆ 2ನೇ ವರ್ಷಕ್ಕೆ ನೀವು ಕಟ್ಟೋದು 1 ಲಕ್ಷನೇ ಪ್ರತಿ ತಿಂಗಳು. ಆದರೆ ಮೊದಲನೇ ವರ್ಷ ನೀವು ಕೂಡಿಟ್ಟಿರುವಂತಹ 12 ಲಕ್ಷಕ್ಕೆ ನಿಮಗೆ ಈಗಾಗಲೇ 10% ನಿಮಗೆ ರಿಟರ್ನ್ ಸಿಕ್ಕಿರುತ್ತೆ. ಅಂದರೆ 1 ಲಕ್ಷಕ್ಕೆ 10% ಅಂದರೆ 10,000 ರೂಪಾಯಿ ಆಯಿತು. ಹಾಗೆ 12 ಲಕ್ಷಕ್ಕೆ ನಿಮಗೆ 1,20,000 ರೂಪಾಯಿ ಬಡ್ಡಿ ಅಥವಾ ರಿಟರ್ನ್ ಸಿಕ್ಕಿರುತ್ತೆ. ಅಂದರೆ ನಿಮ್ಮ ಒಟ್ಟು ಅಮೌಂಟ್ 13,20,000 ರೂಪಾಯಿ ನಿಮ್ಮ 13ನೇ ತಿಂಗಳು ಅಥವಾ 2ನೇ ವರ್ಷಕ್ಕೆ ಕಾಲಿಟ್ಟಾಗ ಸ್ಟಾರ್ಟ್ ಆಗುತ್ತೆ. ನಂತರ 14ನೇ ತಿಂಗಳಲ್ಲಿ ನಿಮಗೆ 14,20,000ಕ್ಕೆ ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗೆ 1,20,000 ಏನು ನಿಮಗೆ ಬಡ್ಡಿ ಸಿಕ್ಕಿರುತ್ತೋ ಅದಕ್ಕೆ ಕೂಡ ನಿಮಗೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇ ಹೇಳ್ತಾರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ. ನೀವೇನಾದರೂ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಪೋಸ್ಟ್ ಆಫೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ, LIC ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಎಲ್ಲೇ ನೀವು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಕಾಂಪೌಂಡಿಂಗ್ ಅನ್ನೋದು ಇದೇ ರೀತಿಯಾಗಿ ವರ್ಕ್ ಆಗುತ್ತೆ. ಹಾಗಾದರೆ ಕಾಂಪೌಂಡಿಂಗ್ ಅನ್ನೋದು ಬರೀ ದುಡ್ಡಲ್ಲಿ ಮಾತ್ರ ವರ್ಕ್ ಆಗುತ್ತೆ ಅಂತ ಅಲ್ಲ, ಕಾಂಪೌಂಡಿಂಗ್ ಅನ್ನೋದು ನಾಲೆಡ್ಜಲ್ಲಿ ಕೂಡ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲಿಗೆ ನೀವು ಯಾವುದೋ ಒಂದು ಸ್ಕಿಲ್ಲನ್ನು ಕಲಿತಾ ಹೋಗ್ತೀರಾ. ಮೊದಲನೇ ದಿನ ಆ ಸ್ಕಿಲ್ಲನ್ನು ಅಂದರೆ ಏನು, ಆ ಸ್ಕಿಲ್ಲನ್ನು ನೀವು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು ಅಂತೀರಾ. ಎಕ್ಸಾಂಪಲ್ಲಿಗೆ ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅಥವಾ ಎಡಿಟಿಂಗನ್ನು ಕಲಿಬೇಕು. ಎಡಿಟಿಂಗನ್ನು ನೀವು ಕಲಿಬೇಕು ಅಂತಂದರೆ ನೀವು ಮೊದಲನೇದಾಗಿ ಮೊಬೈಲ್ನಲ್ಲಿ ಯಾವ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಮೊದಲನೇ ದಿನ ಕಲಿತೀರಾ. 2ನೇ ದಿನ ನಿಮಗೆ ಏನಾಗಬೇಕು ಅಂತಂದರೆ ಆ ಆ್ಯಪನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ಕಲಿತೀರಾ. ಹಾಗೆ ಒಂದು ವಿಡಿಯೋ ಮಾಡಿ ನೀವು ಆ ವಿಡಿಯೋನ ಎಡಿಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ನಿಮಗೆ ಆ ವಿಡಿಯೋದಲ್ಲಿ ಮಧ್ಯದಲ್ಲಿ ಟೆಕ್ಸ್ಟ್ ಹಾಕೋದು ಹೆಂಗೆ, ಕಟ್ ಮಾಡೋದಲ್ಲಿ, ವಿಡಿಯೋ ಮಧ್ಯದಲ್ಲಿ ಫೋಟೋಸ್ ಹಾಕೋದು ಹೇಗೆ, ವಿಡಿಯೋಸ್ ಹಾಕೋದು ಹೇಗೆ, ಎಫೆಕ್ಟ್ ಹಾಕೋದು ಹೇಗೆ, AI ಯೂಸ್ ಮಾಡೋದು ಹೇಗೆ, ಗ್ರಾಫಿಕ್ಸನ್ನು ಮಾಡೋದು ಹೇಗೆ, ಈ ರೀತಿಯಾಗಿ ಪ್ರತಿಯೊಂದನ್ನು ಪ್ರತಿದಿನನೂ ಕಲಿತಾ ಹೋಗ್ತೀರಾ. ಈ ಪ್ರತಿಯೊಂದನ್ನು ನೀವು ಯಾವಾಗ ಕಲಿತಾ ಹೋಗ್ತೀರಾ, ಪ್ರತಿ ದಿನ ಅಲ್ಲ ಪ್ರತಿ ಮಿನಿಟು ನಿಮ್ಮ ಮೈಂಡಲ್ಲಿ ಇದು ಸ್ಟೋರ್ ಆಗ್ತಾ ಹೋಗುತ್ತೆ. ಇದನ್ನೇ ಹೇಳ್ತಾರೆ ಕಾಂಪೌಂಡಿಂಗ್ ಅಂತ. ಎಕ್ಸಾಂಪಲ್ಗೆ ನೀವೇನಾದರೂ 10ನೇ ಕ್ಲಾಸ್ ಓದ್ತಾ ಇದ್ರಿ ಅಂತಂದರೆ ಈಗ ನೀವು 1-2ನೇ ಕ್ಲಾಸಿನ ಬುಕ್ಸನ್ನು ತೆಗೆದು ನೋಡಿ, ಅದು ನಿಮಗೆ ತುಂಬ ಈಸಿ ಅಂತಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ 1ನೇ ಕ್ಲಾಸ್ ಹುಡುಗನಿಗೆ ಅದು ಕಷ್ಟ ಆಗಿರುತ್ತೆ. ಅದು ನಿಮಗೆ ಹೇಗೆ ಈಸಿ ಆಗುತ್ತೆ ಅಂತಂದರೆ, ನೀವು 10 ವರ್ಷ ನಿಮ್ಮ ಮೈಂಡಲ್ಲಿ ಅದೇ 1-2, ಅದೇ ಕನ್ನಡ, ಅದೇ ಇಂಗ್ಲೀಷ್, ಅದೇ ಗಣಿತ ನಿಮಗೆ ಓದಿ ಬರೆದು ನಿಮ್ಮ ಮೈಂಡಲ್ಲಿ ಅದು ಕಾನ್ಸಂಟ್ರೇಷನ್ ಆಗಿ ನಾಲೆಡ್ಜ್ ಅನ್ನೋದು ಕಾಂಪೌಂಡಿಂಗ್ ಆಗಿ ಬದಲಾಗಿರುತ್ತೆ. ನಿಮ್ಮ ಕಾಂಪೌಂಡಿಂಗ್ ಎಷ್ಟು ಮಟ್ಟಿಗೆ ಬದಲಾಗಿರುತ್ತೆ ಅಂತಂದರೆ, ನೀವು ತಿರುಗಿ ನೋಡಿದ್ರೆ ಅದು ನಿಮ್ಮ ಊಹೆಗೂ ಮೀರಿರುತ್ತೆ. ಆ ರೀತಿಯಾಗಿ ಕಾಂಪೌಂಡಿಂಗ್ ಅನ್ನೋದು ವರ್ಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲಿಗೆ ನೀವೇ ನಮ್ಮ ಚಾನಲ್ ನೋಡ್ಬೋದು. ನಮ್ಮ ಎಡಿಟರ್ ಮೊದಲನೇ ವಿಡಿಯೋದಲ್ಲಿ ಯಾವ ರೀತಿ ಎಡಿಟ್ ಮಾಡಿದ್ರು, ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅವರು ಎಡಿಟ್ ಮಾಡಿದ್ರು ಅಂತ. ಕಾಂಪೌಂಡಿಂಗ್ ಅಂದರೆ ಇಂಪ್ರೂವ್ಮೆಂಟ್ ಅಥವಾ ಬೆಳೆಯೋದು ಅಂತ ಕರೀತಾರೆ. ನೀವು ಪ್ರತಿದಿನ 1 ರೂಪಾಯಿನ ಹೂಡಿಕೆ ಮಾಡ್ತಾ ಹೋದ್ರಿ ಅಂತಂದರೆ 100-200 ದಿನ ಬಿಟ್ಟು ನೀವು ಅದನ್ನು ಹಿಂದೆ ತಿರುಗಿ ನೋಡಿದ್ರಿ ಅಂತಂದರೆ ಅದು ಎಷ್ಟೋ ರೂಪಾಯಿ ಆಗೋಗಿರುತ್ತೆ. ಇದನ್ನೇ ಹೇಳ್ತಾರೆ ಕಾಂಪೌಂಡಿಂಗ್ ಅಂತ. ಹಾಗೆ ನೀವು ಪ್ರತಿದಿನ ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಹೋಗ್ತೀರಾ. ಅದೇ ಮೊದಲನೇ ದಿನ ನೀವು ಎಲ್ಲಿ ಯಾವ ಆ್ಯಪನ್ನು ಯೂಸ್ ಮಾಡಬೇಕು ಅಂತ ನಿಮಗೆ ಮೊಬೈಲ್ ತಗೊಂಡಾಗ ಗೊತ್ತಿರೋದಿಲ್ಲ. ಆದರೆ ಈಗ ನೀವು ರೀಲ್ಸ್ ಸ್ಕ್ರಾಲ್ ಮಾಡೋಕ್ಕೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ, ಫೇಸ್ಬುಕ್ ಓಪನ್ ಮಾಡ್ತೀರಾ, ಯೂಟ್ಯೂಬ್ ಓಪನ್ ಮಾಡ್ತೀರಾ, ಡೈರೆಕ್ಟಾಗಿ ಯಾವ ವಿಡಿಯೋ ಬೇಕು ಎಲ್ಲ ಸರ್ಚ್ ಮಾಡ್ತೀರಾ. ಆದರೆ ನಿಮಗೆ ಮೊಬೈಲನ್ನು ತಗೊಂಡಿದ್ದಂತಹ ನಿಮ್ಮ ಮೊದಲನೇ ಮೊಬೈಲ್ ತಗೊಂಡಿದ್ದಾಗ ನಿಮಗೆ ಯಾವ ರೀತಿಯಾಗಿ ಸರ್ಚ್ ಮಾಡಬೇಕು, ಎಲ್ಲೋಗಿ ಏನು ಸ್ಕ್ರಾಲ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಇದಕ್ಕೂ ಕೂಡ ಹೇಳ್ತಾರೆ ಕಾಂಪೌಂಡಿಂಗ್ ಅಂತ. ಈ ಕಾಂಪೌಂಡಿಂಗ್ ಅನ್ನೋದನ್ನು ನೀವು ಒಳ್ಳೆದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಥರ ಆಗುತ್ತೆ. ಅದೇ ಕೆಟ್ಟದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಕೆಟ್ಟದಾಗ್ತಾ ಹೋಗುತ್ತೆ. ನೀವೇನಾದರೂ ಕೆಟ್ಟದ್ದು ಕಲಿತೀನಿ ಅಂತ ಹೇಳ್ಬಿಟ್ಟು ನೀವು ಅದ್ರ ಮೇಲೇ ಫೋಕಸ್ ಮಾಡಿದ್ರಿ ಅಂತಂದರೆ ನಿಮ್ಮ ಮೈಂಡಲ್ಲಿ ಅದೇ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆನೇ ನಿಮಗೆ ನಾಲೆಡ್ಜ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ.
ಈ ಕಾಂಪೌಂಡಿಂಗ್ ಬಗ್ಗೆ ನೀವೇನಾದರೂ ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಂದರೆ ಈಸಿಯಾಗಿ ನೀವು ಫಸ್ಟ್ ಇನ್ವೆಸ್ಟ್ಮೆಂಟನ್ನು ಈಗಲೇ ಸ್ಟಾರ್ಟ್ ಮಾಡಿ. ಹಾಗೆಯೇ ನೀವು ಯಾವುದೋ ಒಂದು ಸ್ಕಿಲ್ ಕಲಿಯೋದಕ್ಕೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಯಾಕಂದರೆ ಕಾಂಪೌಂಡಿಂಗಿಗೂ ಎಕ್ಸ್ಪೀರಿಯೆನ್ಸಿಗೂ ಬಹಳ ಲಿಂಕ್ ಇದೆ. ಯಾವುದೇ ಒಂದು ಕೆಲಸದ ಮೇಲೆ ನೀವು ಕಾಂಪೌಂಡಿಂಗ್ ಆಗಿ ವರ್ಕ್ ಮಾಡಿದ್ರೆ ನೀವು ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೆ. ನಿಮ್ಮ ಕೀ ಮೂಮೆಂಟ್ಗಳು ಫಾಸ್ಟ್ ಆಗ್ತಾ ಹೋಗ್ತವೆ. ಒಂದೊಂದು ಕಣ ಕೂಡ ನಿಮ್ಮದು ಸೇರ್ತಾ ಹೋಗಿ ಒಂದು ದೊಡ್ಡ ಬಂಡೆ ಕಲ್ಲೇ ಆಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ನಿಮ್ಮ ಮೈಂಡಲ್ಲಿ ತುಂಬ ಜಾಸ್ತಿಯಾಗಿ ಬೆಳೀತಾ ಹೋಗುತ್ತೆ. ಆಲ್ಬರ್ಟ್ ಐನ್ಸ್ಟೈನ್ ಅಂತ ಒಬ್ಬರು ಇದ್ದಾರೆ. ಇವರು ಕಾಂಪೌಂಡಿಂಗ್ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಪ್ರಪಂಚದಲ್ಲಿ 7 ಅದ್ಭುತಗಳು ಇದ್ದರೆ 8ನೇ ಅದ್ಭುತನೇ ಕಾಂಪೌಂಡಿಂಗ್ ಅಂತ ಕರೀತಾರೆ. ಅಂದರೆ 7 ಅದ್ಭುತಗಳಿಗೆ ಏನು ಶಕ್ತಿ ಇದೆಯೋ 8ನೇ ಅದ್ಭುತವಾದ ಈ ಕಾಂಪೌಂಡಿಗೂ ಕೂಡ ಅಷ್ಟೇ ಶಕ್ತಿ ಇದೆ ಅಂತ ಹೇಳ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಈ ಕಾಂಪೌಂಡಿಂಗನ್ನು ಯೂಸ್ ಮಾಡಿಕೊಂಡು ಬೆಳೀತಾ ಹೋದ ಅಂತಂದರೆ, ಕಲಿತಾ ಹೋದ ಅಂತಂದರೆ ಖಂಡಿತವಾಗ್ಲೂ ಅವನು 8ನೇ ಅದ್ಭುತವನ್ನು ಮೀರಿಸೋದಕ್ಕೆ ಅವನು ಅರ್ಹನಾಗ್ತಾನೆ ಅಂತ ಹೇಳ್ತಾರೆ. ನೀವೇನಾದರೂ ಶ್ರೀಮಂತರಾಗಬೇಕು ಅಂತಂದರೆ ನಿಮಗೆ ಲಕ್ಕಿ ಭಾಸ್ಕರ್ ಫಿಲಮ್ ಥರ ಯಾವುದೇ ರೀತಿಯ ಲಾಟ್ರಿ ಹೊಡಿಬೇಕಾಗಿಲ್ಲ. ನಿಮಗೆ ಹಣಕಾಸಿನ ಶಿಸ್ತಿರಬೇಕು, ಕಾಂಪೌಂಡಿಂಗ್ನ ಒಂದು ಸಣ್ಣ ಜ್ಞಾನ ಇರಬೇಕು. ಕಾಂಪೌಂಡಿಂಗ್ ಅನ್ನೋದು ಹೇಗೆ ಹಣದ ರೂಪದಲ್ಲಿ ವರ್ಕ್ ಆಗುತ್ತೆ, ಹಾಗೆ ಸ್ಕಿಲ್ಲಲ್ಲಿ ಹೇಗೆ ವರ್ಕ್ ಆಗುತ್ತೆ, ನಾಲೆಡ್ಜಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಸಾಕು. ಆದಷ್ಟು ಬೇಗ ಹೂಡಿಕೆಯನ್ನು ಸ್ಟಾರ್ಟ್ ಮಾಡಿ. ಆದಷ್ಟು ಬೇಗ ಯಾವುದೇ ಒಂದು ಸ್ಕಿಲ್ಲನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ ಅಂತ ಅನ್ನೋದನ್ನು ಸ್ಟಾಪ್ ಮಾಡಿ. ಈಗಾಗಲೇ 2025ರಲ್ಲಿ ನೀವು ಅದೆಷ್ಟೋ ಕೆಲಸಗಳನ್ನು ಮುಂದಿನ ವರ್ಷ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರ್ತೀರ. ಈಗ 5-6 ದಿನ ಆಗಿ ಇವತ್ತು 10ನೇ ತಾರೀಕು ಆದ್ರೂ ಕೂಡ ಅದೆಷ್ಟೋ ಜನ ಸ್ಟಾರ್ಟ್ ಮಾಡಿರೋದಿಲ್ಲ. ಸ್ಟಾರ್ಟ್ ಮಾಡಿದ್ರೂ ಒಂದಿನ ಸ್ಟಾರ್ಟ್ ಮಾಡಿ ಸುಮ್ಮನಾಗಿರ್ತೀರ. ನೀವೇನಾದರೂ ಆ ಕೆಲಸವನ್ನು ಪ್ರತಿದಿನ ಮಾಡ್ತಾ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿದ್ರಿ ಅಂತಂದರೆ ನಿಮ್ಮ ಕೆಲಸದಲ್ಲಿ ಕಾಂಪೌಂಡಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೀವು ಆದಷ್ಟು ಬೇಗ ಸಕ್ಸಸ್ಸನ್ನು ಕಾಣ್ತೀರಾ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನುತ್ತೆ ಈ ಕಾಂಪೌಂಡಿಂಗ್ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ.